ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದಲ್ಲಿ ರಾಸಾಯನಿಕ ಸಂಯೋಗ ಕ್ರಿಯೆ, ಎರಡನೇದು ರಾಸಾಯನಿಕ ವಿಭಜನ ಕ್ರಿಯೆ, ಮೂರನೇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ, ನಾಲ್ಕನೇದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಒಂದೊಂದಾಗಿ ಚಟುವಟಿಕೆ ಮಾಡ್ಕೊತ ನೋಡೋಣ. ಇದಾದ ನಂತರ ಇನ್ನೊಂದು ವಿಧ ಬರುತ್ತೆ, ಅದು ಉತ್ಕರ್ಷಣ ಮತ್ತು ಅಪಕರ್ಷಣ ಅಂತೇಳಿ ಬರುತ್ತೆ. ರಾಸಾಯನಿಕ ಸಂಯೋಗ ಈ ಒಂದು ಕ್ರಿಯೆಗೆ ಉದಾಹರಣೆ ನೋಡ್ರಿ. ಮೆಗ್ನೇಷಿಯಂ ಪಟ್ಟಿಯನ್ನು ತಗೊಂಡು ನಾವು ಮದ್ಯಸಾರ ದೀಪಕ್ಕೆ ಹಿಡಿದ್ರೆ ಉರಿಯುತ್ತೆ. ಅದು ಉರಿಯೋದ್ರ ಮೂಲಕ ಏನು ಕೊಡುತ್ತೆ? ಮೆಗ್ನೇಷಿಯಂ ಇದು ಆಮ್ಲಜನಕದೊಂದಿಗೆ ವರ್ತಿಸಿ ಮೆಗ್ನೇಷಿಯಂ ಆಕ್ಸೈಡ್ ಕೊಡುತ್ತೆ. ಹಾಗಾದರೆ ಇಲ್ಲಿ ಮೆಗ್ನೇಷಿಯಮ್ಮು ಪ್ಲಸ್ ಆಕ್ಸಿಜನ್ನು ಎರಡೂ ಸೇರಿ ಮೆಗ್ನೇಷಿಯಂ ಆಕ್ಸೈಡ್ ಆಗುತ್ತೆ. ಹಾಗಾದರೆ ಇದು ಯಾವ ಕ್ರಿಯೆಗೆ ಉದಾಹರಣೆ? ಇದು ಯಾವ ರಾಸಾಯನಿಕ ಕ್ರಿಯೆಗೆ? ರಾಸಾಯನಿಕ ಸಂಯೋಗ. ರಾಸಾಯನಿಕ ಸಂಯೋಗ ಕ್ರಿಯೆ ನೋಡ್ರಿ. ರಾಸಾಯನಿಕ ವಿಭಜನೆ ಕ್ರಿಯೆಗೆ ಒಂದು ಚಟುವಟಿಕೆ ಮಾಡ್ತಾ ಇದ್ದಾನೆ. ಅಲ್ಲಿ ಟೆಸ್ಟ್ ಟ್ಯೂಬ್ನಲ್ಲಿ ಏನು ಮಾಡಿದಾನೆ ಅಂದರೆ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ತೊಗೊಂಡಿದ್ದಾನೆ. ಅದನ್ನು ಈ ಟೆಸ್ಟ್ ಟ್ಯೂಬ್ ಹೋಲ್ಡರ್ ಸಹಾಯದಿಂದ ಏನು ಮಾಡಬೇಕು? ಅದನ್ನು ಸ್ವಲ್ಪ ಮದ್ಯಸಾರ ದೀಪಕ್ಕೆ ಏನು ಮಾಡೋಣ? ಉಷ್ಣವನ್ನು ಒದಗಿಸ್ಕೋಣ. ಯಾಕಂದರೆ ವಿಭಜನೆ ಕ್ರಿಯೆ ನಡಿಬೇಕಾದ್ರೆ ಏನು ಬೇಕು? ಒಂದು ಉಷ್ಣ, ಇಲ್ಲಾಂದರೆ ವಿದ್ಯುತ್ ಶಕ್ತಿ, ಇಲ್ಲಾಂದರೆ ಸೂರ್ಯನ ಬೆಳಕು ಯಾವುದಾದ್ರೂ ಒಂದು ಬೇಕು. ಶಕ್ತಿಯನ್ನು ಬಳಸಿಕೊಂಡು ರಾಸಾಯನಿಕ ಒಂದು ವಿಭಜನೆ ಕ್ರಿಯೆ ಆಗುತ್ತೆ. ಇಲ್ಲಿ ಕೂಡ ನೋಡ್ರಿ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಹೀಟ್ ಮಾಡ್ತಾಯಿದ್ದೀವಿ. ಈ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟನ್ನು ಅದಕ್ಕೆ ಉಷ್ಣವನ್ನು ಕೊಟ್ಟಾಗ ಏನಾಗುತ್ತೆ? ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಜೊತೆಗೆ ಮ್ಯಾಂಗ್ನೀಸ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತೆ. ಈಗ ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನು? ಒಂದು ಚಟುವಟಿಕೆಯನ್ನು ಮಾಡೋಣ, ಪ್ರಯೋಗ ಮಾಡೋಣ. ಮುಖ್ಯವಾಗಿ ಏನು ರಾಸಾಯನಿಕ ಸ್ಥಾನಪಲ್ಲಟ ಅಂದರೆ? ಸಂಯುಕ್ತದಲ್ಲಿರುವ ಧಾತುವನ್ನು ಇನ್ನೊಂದು ಧಾತು ಪಲ್ಲಟಗೊಳಿಸುವಂಥ ಕ್ರಿಯೆಗೆ ನಾವೇನಂತೀವಿ? ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ನಾವು ಕರಿತೀವಿ. ಕಾಫರ್ ಸಲ್ಫೇಟನ್ನು ಈ ರೀತಿ ನೀರಿನಲ್ಲಿ ಏನು ಮಾಡೋಣ? ಕಲಿಸಿ ಒಂದು ಮಿಶ್ರಣ ತಯಾರು ಮಾಡ್ಕೊಳ್ಳೋಣ. ಈ ಕಾಫರ್ ಸಲ್ಫೇಟ್ನಲ್ಲಿ ಇರ್ತಕ್ಕಂಥದ್ದು ಈ ಮಿಶ್ರಣವನ್ನು ನಾವೇನು ಮಾಡೋಣ? ಒಂದು 2 ಟೆಸ್ಟ್ ಟ್ಯೂಬ್ಗಳು ಇಲ್ಲಿದೆಯಲ್ಲ, ಇವೇ ನೀವು ಟೆಸ್ಟ್ ಟ್ಯೂಬ್ ಸ್ಟ್ಯಾಂಡ್. ಎರಡಕ್ಕೂ ನೋಡ್ರಿ, ಸ್ವಲ್ಪ ಕಾಪರ್ ಸಲ್ಫೇಟನ್ನು ಹಾಕ್ತೀನಿ. ಒಂದಕ್ಕೆ ಎ ಅಂತೇಳಿ ಹೆಸರಿಡೋಣ, ಇನ್ನೊಂದಕ್ಕೆ ಬಿ ಅಂತೇಳಿ ಹೆಸರಿಡೋಣ. ಓಕೆ, ಯಾಕೆ ಎರಡು ತಗೋಬೇಕಂದ್ರೆ, ಈ ಕಾಪರ್ ಸಲ್ಫೇಟ್ ಯಾವಾಗಿದ್ದರೂ ನೀಲಿ ಬಣ್ಣದಲ್ಲಿ ನಮಗೆ ಕಾಣಿಸ್ತಾ ಇದೆಯಲ್ಲ. ಈ ಕಬ್ಬಿಣದ ಮೊಳೆಯನ್ನು ಇದರಲ್ಲಿ ನಾವೇನಾದರೂ ಇಟ್ಟಾಗ ಅಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡೆಯುತ್ತೆ. ನಡೆದಾಗ ಇದ್ರ ಕಲರ್ ಚೇಂಜ್ ಆಗ್ತೈತಿ. ನೀಲಿ ಬಣ್ಣದ ಕಾಪರ್ ಸಲ್ಫೇಟ್ ಕಲರ್ ಚೇಂಜ್ ಆಗಿ ಹಸಿರು ಬಣ್ಣ ಬರುತ್ತೆ. ಕಂಪ್ಯಾರಿಸನ್ ಮಾಡಲಿಕ್ಕೆ ಟೆಸ್ಟ್ ಟ್ಯೂಬ್ ಎ ಮತ್ತು ಟೆಸ್ಟ್ ಟ್ಯೂಬ್ ಬಿ ಅಂತೇಳಿ ನಾವು ಇಲ್ಲಿ ಏನು ಮಾಡ್ತೀನಿ? ತೆಗೆದುಕೊಳ್ತೀನಿ. ಹಾಗಾದರೆ ಈ ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ನಾನು ಏನು ಮಾಡ್ತೀನಿ? 2 ಹೊಸದಾಗಿ ಇರ್ತಕ್ಕಂಥವು ಕಬ್ಬಿಣದ ಮೊಳೆ. ಒಂದು ವೇಳೆ ಇವೇನಾದರೂ ತುಕ್ಕು ಅಥವಾ ಇದ್ರ ಬಣ್ಣ ಏನಾದರೂ ಮಾಸಿತ್ತಂದರೆ ಇದನ್ನು ಏನು ಮಾಡಬೇಕು? ಒಂದು ಸ್ಯಾಂಡ್ ಪೇಪರ್ ತೊಗೊಂಡು ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿ ಇದರಲ್ಲಿ ಹಾಕ್ತೀನಿ ನೋಡಿರಿ. ಓಕೆ, ಒಂದರಲ್ಲಿ ಕಬ್ಬಿಣದ ಮೊಳೆಯನ್ನು ಹಾಕಿದ್ದೀನಿ. ಸುಮಾರು ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆ ನಡಿಬೇಕಾದ್ರೆ ಒಂದು 20 ನಿಮಿಷ ಏನಾಗುತ್ತೆ? ಅದು ಟೈಮ್ ತೆಗೆದುಕೊಳ್ಳುತ್ತೆ. ಇಲ್ಲಿ ನೋಡಿರಿ, ಸುಮಾರು ಒಂದು 25ರಿಂದ 30 ನಿಮಿಷ ಆಯಿತು. ಈ 2 ಟೆಸ್ಟ್ ಎ ಮತ್ತು ಬಿ ಅಂತೇಳಿ ತೆಗೆದುಕೊಂಡಿದ್ದೀವಿ. 2ರಲ್ಲಿ ಕಾಪರ್ ಸಲ್ಫೇಟ್ ಹಾಕಿದ್ದೆ, ಒಂದರಲ್ಲಿ ಏನು ಮಾಡಿದ್ದೀನಿ? 2 ಕಬ್ಬಿಣದ ಮೊಳೆಗಳನ್ನು ಹಾಕಿದ್ದೀನಿ, ಇನ್ನೊಂದರಲ್ಲಿ ಕಾಪರ್ ಸಲ್ಫೇಟ್ ಹಾಗೇ ಇದೆ, ತಾಮ್ರ ಸಲ್ಫೇಟು. ಈ 2ದ್ರದ್ದು ಕಲರ್ ನೋಡಿರಿ, ಚೇಂಜ್ ಆಗಿದೆಯಲ್ಲ. ನೋಡಿರಿ, ಕಬ್ಬಿಣದ ಮೊಳೆ ಯಾವುದ್ರಲ್ಲಿ ಹಾಕಿದ್ದೀನಿ ಅಲ್ಲಿ ತಾಮ್ರ ಸಲ್ಫೇಟ್ ಏನಾಗೈತಿ? ನೀಲಿ ಬಣ್ಣ ಇದೆ, ಸ್ವಲ್ಪ ಹಸಿರು ಬಣ್ಣಕ್ಕೆ ತಿರುಗಿದೆ. ಇದು ನೋಡಿರಿ, ಕಾಮನ್ ಹಾಗೆ ಇಟ್ಟಂಥದ್ದು ಹಾಗೆ ಇದೆ, ನೀಲಿ ಬಣ್ಣನೇ ಇದೆ. ಬಟ್ ಆ ಕಬ್ಬಿಣದ ಮೊಳೆ ನೋಡಿರಿ ಹೆಂಗಿದ್ದು ಮೊದಲ. ಈಗ ನೋಡಿರಿ, ಪೂರ್ತಿ ಕಂದು ಬಣ್ಣಕ್ಕೆ ತಿರುಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಇವುಗಳನ್ನು ಸ್ವಲ್ಪ ಹೊರಗೆ ತೆಗೆದು ನೋಡ್ರಿ. ಈ ಕಾಪರ್ ಸಲ್ಫೇಟ್ ದ್ರಾವಣ ನೋಡಿರಿ, ಒಂದು ನೀಲಿ ಬಣ್ಣ ಹಾಗೆ ಇದೆ, ಯಾಕೆ ಅದರಲ್ಲಿ ನಾನು ಕಬ್ಬಿಣದ ಮೊಳೆಯನ್ನು ಹಾಕಿಲ್ಲ. ಇನ್ನೊಂದು ಸ್ವಲ್ಪ ಹಸಿರು ಬಣ್ಣಕ್ಕೆ ತಿರುಗಿದೆ ನೋಡಿರಿ, ಹೌದಲ್ಲ? ಹಾಗಾದರೆ ಇಲ್ಲಿ ಕಬ್ಬಿಣದ ಮೊಳೆಯನ್ನು ನೋಡೋಣ ಯಾವ ರೀತಿ. ನೋಡ್ರಿ, ಇಲ್ಲಿ 2 ಕಬ್ಬಿಣದ ಮೊಳೆ ನೋಡಿರಿ ಯಾವ ರೀತಿ ಪೂರ್ತಿ ಕಂದು ಬಣ್ಣಕ್ಕೆ ತಿರುಗಿದೆ. ಇನ್ನೂ 2 ಕಬ್ಬಿಣದ ಮೊಳೆಯನ್ನು ಅದನ್ನು ಕಂಪ್ಯಾರಿಸನ್ ಮಾಡಲಿಕ್ಕೆ, ಹೋಲಿಕೆ ಮಾಡಲಿಕ್ಕೆ ನಾನು ಸಪ್ರೇಟ್ ಇಟ್ಟಿದ್ದೆ. ಅವು 2 ಕಬ್ಬಿಣದ ಮೊಳೆ ಈ ಕಡೆ ಇದಾವೆ.
ಒಂದು ಪೂರ್ತಿ ಕಂದು ಬಣ್ಣಕ್ಕೆ ತಿರುಗಿದೆ, ಇನ್ನೊಂದು ಬಣ್ಣ ಹೊಂದಿರತಕ್ಕಂಥ ಮೊಳೆಗಳು ಹಾಗೆ ಇದ್ದಾವೆ. ಹಾಗಾದರೆ ಇದರಿಂದ ಏನಾಯ್ತಂದರೆ ಕಬ್ಬಿಣ ಇದ್ದು Fe+USO4 ಕಾಪರ್ ಸಲ್ಫೇಟ್. ಕಾಪರ್ ಸಲ್ಫೇಟದಲ್ಲಿರ್ತಕ್ಕಂಥ ಕಾಪರನ್ನು ಸ್ಥಾನಪಲ್ಲಟಗೊಳಿಸಿ ಫೆರಸ್ ಸಲ್ಫೇಟ್ ಆಗುತ್ತೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ನೋಡ್ರಿ. ಉದಾಹರಣೆ, ದ್ವಿಸ್ಥಾನಪಲ್ಲಟ ಅಂದರೆ ಎರಡು ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ಉಂಟಾಗ್ತಾ ಇದ್ದಲ್ಲ, ಅಂಥ ರಾಸಾಯನಿಕ ಕ್ರಿಯೆಗಳಿಗೆ ನಾವೇನಂತೀವಿ? ದ್ವಿಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ಮೆಗ್ನೀಷಿಯಂ ಸಲ್ಫೇಟ್ ಇದೆ, ಅದರೊಳಗೆ ಸೋಡಿಯಂ ಕಾರ್ಬೋನೇಟನ್ನು ಹಾಕ್ತೀವಿ. ಈ ಮೆಗ್ನೀಷಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕಾರ್ಬೋನೇಟ್ ಇವೆರಡು ರಾಸಾಯನಿಕವಾಗಿ ವರ್ತಿಸಿ ಏನು ಮಾಡ್ತಾ ಇದೆ ಅಂದರೆ ನಮಗೆ ಮ್ಯಾಗ್ನೀಷಿಯಂ ಕಾರ್ಬೋನೇಟನ್ನು ಕೊಡುತ್ತೆ, ಅದ್ರ ಜೊತೆಗೆ ಸೋಡಿಯಂ ಸಲ್ಫೇಟನ್ನು ಕೊಡುತ್ತೆ. ಹಾಗಾದರೆ ಇವೆರಡು ರಾಸಾಯನಿಕವಾಗಿ ವರ್ತಿಸಿ ಏನು ಉತ್ಪನ್ನಗಳು ಬರುತ್ತಲ್ಲ, ಆಗ ಜಲ ವಿಲೀನಗೊಳ್ಳದ ಬಿಳಿಯ ಬಣ್ಣದ ಪ್ರಕ್ಷೇಪ ಉಂಟಾಗ್ತಾ ಇದೆ. ಕೆಳಭಾಗದಲ್ಲಿ ನೋಡ್ರಿ, ಅಲ್ಲಿ ದ್ವಿಸ್ಥಾನಪಲ್ಲಟ ರಾಸಾಯನಿಕ ಕ್ರಿಯೆಗಳಿಗೆ ಉದಾಹರಣೆ.